ನಮಸ್ಕಾರ ಎಲ್ಲರಿಗೂ. ನಾನು ವಿಜಯಲಕ್ಷ್ಮಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಯಬಾಗ್ ಇಲ್ಲಿ ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿಗೆ ನನಗೆ ಬಂದಿರೋ ವಿಷಯವೆಂದರೆ ಕಲ್ಚರ್ ಆ್ಯಂಡ್ ಸೋಷಲೈಸೇಷನ್, ಸಂಸ್ಕೃತಿ ಮತ್ತು ಸಾಮಾಜೀಕರಣ. ಅದರಲ್ಲಿ ಸ್ಟೇಜಸ್ ಆಫ್ ಸೋಷಲೈಸೇಷನ್, ಸಾಮಾಜೀಕರಣದ ಹಂತಗಳು. Stages of socialization. Socialization is a gradual process of learning. The newborn child is not taught all the things about social life at once. It proceeds from simplicity to complexity, from one stage to other stage. ಸಾಮಾಜೀಕರಣವು ನಿಧಾನವಾಗಿ ನಡೆಯುವ ಕಲಿಕಾ ಪ್ರಕ್ರಿಯೆಯಾಗಿದೆ. ಆಗ ತಾನೇ ಹುಟ್ಟಿದ ಮಗುವಿಗೆ ಸಾಮಾಜಿಕ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ವಿಷಯವನ್ನು ಒಮ್ಮೆಲೇ ತಿಳಿಸಿಕೊಡುವುದಿಲ್ಲ. ಬದಲಾಗಿ ಕಾಲಕ್ರಮೇಣ ನಿಧಾನವಾಗಿ ಹಂತ ಹಂತವಾಗಿ ಮಗುವು ಬೆಳೆಯುತ್ತಾ ಹೋದಂತೆ ಸರಳತೆಯಿಂದ ಸಂಕೀರ್ಣ ಸಾಮಾಜಿಕ ವಿಚಾರಗಳನ್ನು ತಿಳಿದುಕೊಳ್ಳುತ್ತದೆ. Socialization consists of 4 stages from infancy to adulthood. They are the oral stage, the anal stage or toilet training. Third one is the Oedipal stage. Fourth one is adolescence. ಸಾಮಾಜೀಕರಣದ 4 ಹಂತಗಳು. ಪ್ರಥಮ ಹಂತ ವಾಚಕ ಹಂತ, ಎರಡನೆಯ ಹಂತ ದ್ವಿತೀಯ ಹಂತ ಶೌಚ ಶಿಕ್ಷಣದ ಹಂತ, ತೃತೀಯ ಹಂತ ಮೂರನೆಯ ಹಂತ ಈಡಿಪಸ್ ಹಂತ, ನಾಲ್ಕನೆಯ ಹಂತ ಯೌವನಾವಸ್ಥೆಯ ಹಂತ. The first stage, the oral stage. This stage begins with the birth of the child and continues up to the completion of 1 year. During the first year of life, the child's contact with the outside world is through the mouth and lips. Mother generally starts the process of socialization as the child is dependent on her for its substance. The child is only concerned with its oral needs. Freud called this stage as stage of primary identification stage. It means that the child merges its identity with that of the mother. Crying and smiling are form of early social behavior in this stage. ಪ್ರಥಮ ಹಂತ ವಾಚಕ ಹಂತ. ಈ ಹಂತವು 1 ವರ್ಷದವರೆಗೆ ವ್ಯಾಪಿಸಿರುತ್ತದೆ. ಮಗುವು ಅಳುವಿನ ಮೂಲಕ ಈ ಹಂತದಲ್ಲಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತದೆ. ಪ್ರಥಮ ಹಂತದಲ್ಲಿ ಮಗು ತಾಯಿಯೊಂದಿಗೆ ಮಾತ್ರ ಹೆಚ್ಚಿನ ಸಂಪರ್ಕದಲ್ಲಿರುತ್ತದೆ. ಸಿಗ್ಮಂಡ್ ಫ್ರಾಯ್ಡ್ನ ಪ್ರಕಾರ ಮಗುವಿಗೆ ತನ್ನ ತಾಯಿಯನ್ನು ಗುರುತಿಸುವ ಸಾಮರ್ಥ್ಯವಿರುತ್ತದೆ ಈ ಹಂತದಲ್ಲಿ. ಅಂದರೆ ಅದು ತಾಯಿಯ ಪಾತ್ರಧಾರಿಯನ್ನು ಗುರುತಿಸಬಲ್ಲದು. ಅದಕ್ಕಾಗಿ ಫ್ರಾಯ್ಡ್ರವರು ಇದನ್ನು ಪ್ರಾಥಮಿಕ ಗುರುತಿಸುವಿಕೆಯ ಹಂತ ಎಂದು ಕರೆದಿದ್ದಾರೆ. ಅದೇ ರೀತಿ ಮಗುವು ತಾನು ಮತ್ತು ತನ್ನ ತಾಯಿಯನ್ನು ಹೊಂದಿದ ಉಪವ್ಯವಸ್ಥೆಯಲ್ಲಿ ಮಾತ್ರ ಪಾತ್ರವನ್ನು ಆಡುತ್ತಿರುತ್ತದೆ. ಕುಟುಂಬದ ಇತರರು ಮಗುವನ್ನು ವಸ್ತುವಿಗಿಂತ ಸ್ವಲ್ಪ ಹೆಚ್ಚಿನದು ಎಂದು ಪರಿಗಣಿಸಿರುವಂಥ ಹಂತವಾಗಿದೆ. ಹಾಗೆಯೇ ಮಗು ಈ ಹಂತದಲ್ಲಿ ತಾಯಿಯ ಸ್ಪರ್ಶದಿಂದ ಆನಂದವನ್ನು ಪಡೆಯುತ್ತಾ ಇರುತ್ತದೆ. The second stage is the adult stage. The second stage normally begins soon after the first year and is completed during the 3rd year. That is, anal stage begins when the child completes 1 year and continues till 3rd year. The child is trained to control and release his bodily emission. Mother acts as go-between agent to interact with other family members. ಎರಡನೇ ಹಂತ ಶೌಚ ಶಿಕ್ಷಣ ಹಂತ. It is also called as toilet training or anal stage. ಈ ಹಂತದಲ್ಲಿ ಇದು ಸಾಮಾಜೀಕರಣದಲ್ಲಿ ಬರುವ ಎರಡನೇ ಹಂತವಾಗಿದೆ. 2 ವರ್ಷದಿಂದ ಇದು ಪ್ರಾರಂಭವಾಗಿ 3ನೇ ವರ್ಷದ ಕೊನೆಯವರೆಗೂ ಇದು ವ್ಯಾಪಿಸಿರುತ್ತದೆ. ಮಗುವು ಈ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ತನ್ನ ಕಾಳಜಿಯನ್ನು ತಾನು ಮಾಡಿಕೊಳ್ಳುವುದನ್ನು ಈ ಹಂತದಲ್ಲಿ ಕಲಿಯುತ್ತದೆ. ಹಾಗೆಯೇ
ಈ ಹಂತದಲ್ಲಿ ಮಗು ಕುಟುಂಬದ ಸದಸ್ಯರಿಂದ ಕೇವಲ ಕಾಳಜಿಯನ್ನು ಮಾತ್ರವಲ್ಲ, ಪ್ರೀತಿಯನ್ನು ಮಾತ್ರವಲ್ಲ, ತಾಯಿಯಿಂದ ಒಳ್ಳೆಯ ವರ್ತನೆಯನ್ನು ಕೂಡ ಕಲಿಯುತ್ತದೆ. ತಪ್ಪು ವರ್ತನೆಗೆ ಅಸಮಾಧಾನ ವ್ಯಕ್ತಪಡಿಸುವುದರ ಮೂಲಕ, ಒಳ್ಳೆಯ ವರ್ತನೆಗೆ ಮಗುವನ್ನು ಪ್ರಶಂಸೆ ನೀಡುವುದರ ಮೂಲಕ ತಾಯಿಯು ಈ ಹಂತದಲ್ಲಿ ಮಗುವಿಗೆ ಸಾಮಾಜೀಕರಣಗೊಳಿಸುತ್ತಾಳೆ. ಹೀಗೆ ಶಿಕ್ಷೆ ಮತ್ತು ಪ್ರತಿಫಲದಂಥ ವ್ಯವಸ್ಥೆಯ ಮೂಲಕ ಮಗು ತನ್ನ ಮನಸ್ಸಿನಲ್ಲಿ ಸರಿ ತಪ್ಪು ಪರಿಕಲ್ಪನೆಯನ್ನು ಬೆಳೆಸಿಕೊಳ್ಳುತ್ತದೆ. Third stage, the Oedipal stage. This stage mostly starts from the 4th year of the child and extends up to puberty, the age of 12 or 13 years. The Oedipal stage, it is at this stage that the child becomes a member of the family as a whole. The child learns to identify itself with the social role ascribed to it on basis of its sex. According to Freud, the boy develops the Oedipus complex and girls develop Electra complex. In this stage, there is a lot of pressure on the child to identify with the right sex. Boys generally identify with the father and girls with their mother. ಮೂರನೇ ಹಂತ, ಇದು 4ನೇ ವರ್ಷದಿಂದ ಪ್ರೌಢಾವಸ್ಥೆಯವರೆಗೆ ಇರುವಂತಹ ಹಂತವಾಗಿದೆ. ಈ ಹಂತದಲ್ಲಿ ಮಗುವು ತಾನಿರುವ ಕುಟುಂಬದ ಸದಸ್ಯನಾಗಿ ಹೊರಹೊಮ್ಮುತ್ತದೆ. ಅದು ತನ್ನ ಜೈವಿಕ ಲಿಂಗವನ್ನು ಅಥವಾ ಲಿಂಗದ ಪಾತ್ರಗಳನ್ನು ಅರಿತುಕೊಳ್ಳುವ ಪ್ರಯತ್ನ ಮಾಡುತ್ತದೆ. ಈ ಹಂತದಲ್ಲಿ ಹುಡುಗ ತನ್ನ ತಂದೆಯ ಬಗ್ಗೆ ಅಸೂಯೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಅದೇ ರೀತಿ ತಾಯಿಯೊಂದಿಗೆ ನಿಕಟವಾಗಿ ಅವಳ ಪ್ರೀತಿ ಪಡೆಯಲು ತಂದೆಯೊಂದಿಗೆ ಪೈಪೋಟಿಗಿಳಿಯುತ್ತಾನೆ. ಇದನ್ನು ಫ್ರೂಯ್ಡ್ರವರು ಈಡಿಪಸ್ ಕಾಂಪ್ಲೆಕ್ಸ್ ಎಂದು ಕರೆದಿದ್ದಾರೆ. ಅದೇ ರೀತಿಯಾಗಿ ಮಗಳು ತನ್ನ ತಂದೆಯ ಬಗ್ಗೆ ಆಕರ್ಷಣೆ ಬೆಳೆಸಿಕೊಳ್ಳುತ್ತಾಳೆ. ತಂದೆಯ ಒಲವನ್ನು ಪಡೆಯಲು ತಾಯಿಯೊಂದಿಗೆ ಸ್ಪರ್ಧಿಸುತ್ತಾಳೆ ಅಥವಾ ಪೈಪೋಟಿಗೆ ಇಳಿಯುತ್ತಾಳೆ. ಇದನ್ನು ಫ್ರಾಯ್ಡ್ರವರು ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಎಂದು ಕರೆದಿದ್ದಾರೆ. ಈ ಹಂತದಲ್ಲಿ ಹುಡುಗ ತಂದೆ ಮತ್ತು ಸೋದರರೊಂದಿಗೆ ತನ್ನನ್ನು ತಾನು ಗುರುತಿಸಿಕೊಳ್ಳುತ್ತಾನೆ, ಕುಟುಂಬದ ಸದಸ್ಯರೊಂದಿಗೆ ಗುರುತಿಸಿಕೊಳ್ಳುತ್ತಾನೆ ಮತ್ತು ಇಡೀ ಕುಟುಂಬದೊಂದಿಗೆ ತನ್ನನ್ನು ತಾನು ಗುರುತಿಸಿಕೊಳ್ಳುತ್ತಾನೆ. The fourth stage, the stage of adolescence. The fourth stage starts with the period of adolescence. This stage starts with the onset of puberty and continues through the teenage years. This is a stage of transition from childhood to maturity, during which new patterns of behavior are learned to meet the increased demands of the peer group and of adult society. The adolescent undergoes a number of physiological changes. Boys and girls try to break free from parental control. 4ನೇ ಹಂತ, ಯೌವನಾವಸ್ಥೆ. ಹುಡುಗ ಹುಡುಗಿಯರಲ್ಲಿ ಆಗುವಂತಹ ಮನೋದೈಹಿಕ ಪರಿವರ್ತನೆಯೇ ಈ 4ನೇ ಹಂತವಾಗಿದೆ. ಈ ಹಂತದಲ್ಲಿ ಹುಡುಗ ಹುಡುಗಿಯರು ಪಾಲಕರ ನಿಯಂತ್ರಣದಿಂದ ದೂರ ಸರಿಯಲು ಇಚ್ಛಿಸುತ್ತಾರೆ. ಅಷ್ಟೇ ಅಲ್ಲದೆ ವಿರುದ್ಧ ಲಿಂಗದವರ ಬಗ್ಗೆ ಹೆಚ್ಚಿನ ಆಕರ್ಷಣೆಯನ್ನು ಬೆಳೆಸಿಕೊಳ್ಳುತ್ತಾರೆ. ಇದು ಪಾಲಕರಿಗೆ ತಲೆನೋವಾಗಿ ಪರಿಣಮಿಸುತ್ತದೆ. ಈ ಕಿಶೋರಾವಸ್ಥೆಯಿಂದ ಯೌವನಾವಸ್ಥೆಗೆ ಸಾಗುವ ಈ ಕಾಲವನ್ನು ಸಂಕ್ರಮಣ ಕಾಲ ಎಂದು ಕೂಡ ಹೇಳಬಹುದಾಗಿದೆ. ಈ ಹಂತದಲ್ಲಿ ಯುವಕರು ಕೇವಲ ಕುಟುಂಬದಿಂದ ಮಾತ್ರವಲ್ಲ, ತಮ್ಮ ಸಮವಯಸ್ಕರ ಸಮೂಹದಿಂದಲೂ ಹಲವಾರು ವಿಷಯಗಳನ್ನು ಕಲಿಯುತ್ತಾರೆ. ಯಾವುದನ್ನು ಕಲಿಯುವುದಕ್ಕೆ ಕುಟುಂಬದಲ್ಲಿ ನಿಷೇಧವಿರುತ್ತದೆಯೋ ಅವೆಲ್ಲವುಗಳನ್ನು ಯುವತಿಯರು ಸಮವಯಸ್ಕರ ಸಮೂಹದಿಂದ ನೋಡಿ ಅದರಲ್ಲಿ ಭಾಗವಹಿಸುವುದರ ಮೂಲಕ ಕಲಿಯುತ್ತಾರೆ.